ಈ ಮೆತ್ತಗ್ ಮಾತಾಡೋದು ಅಂದ್ರೆ ಪಿಸು ಮಾತು ಅಂತೀವಲ್ಲ, ಅಂದ್ರೆ ಅದನ್ನ ಕಿವಿಲಿ ಅಷ್ಟೇ ಮಿಂಡ್ರಿಗಳು ಅಂತ ನಾನು ಹೇಳ್ತೀನಿ. ಏಳು ಮಿಂಡ್ರಿಗಳು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅಣ್ಣ, ನೋಡಿ ಪಿಸು ಮಾತುನಲ್ಲೇ ಐತೆ. ಬಿಗ್ ಬಾಸ್ ಅಲ್ಲೂ ಅಷ್ಟೇ, ಪಿಸು ಧ್ವನಿಯಲ್ಲಿ ಮಾತನಾಡಬೇಡಿ, ಪಿಸು ಧ್ವನಿಯಲ್ಲಿ ಮಾತನಾಡಬೇಡಿ ಅಂತ ಅಲ್ಲಿ ಏನಕ್ಕೆ ಹೇಳ್ತಾರೆ ಅಂದ್ರೆ ಅಲ್ಲಿ ಏನೋ 7 ಮಿಂಡ್ರಿ ಕೆಲಸ ನಡೀತಾ ಐತೆ ಅಂತ ಅರ್ಥ. ನಿಮಗೆ ಈ ಮೆತ್ತಗ್ ಮಾತಾಡೋದು ಬರೋದೇ ಇಲ್ವಾ? ಇಲ್ಲ ಅಣ್ಣ, ಯಾವ್ದೇ ಕಾರಣಕ್ಕೂ ಇಲ್ಲ. ಯಾಕೆ ಮೆತ್ತಗ್ ಮಾತಾಡ್ಬೇಕಂತಂದ್ರೆ ಸಮಥಿಂಗ್ ಅಣ್ಣ ಸೇರ್ಪಣ ಏನೋ ಮಾತಾಡ್ಬೇಕು, ಯಾಕೆ ಇಲ್ಲ, ಅದು ಮಾಡಬಾರ್ದು. ಆಮೇಲೆ ಅಣ್ಣ ನನ್ನ ಲೈಫಲ್ಲಿ ಯಾವ್ದೇ ಕಾರಣಕ್ಕೂ ಬರಕ್ ಬಿಡಲ್ಲ. ಒಂದು ರಾಜಕೀಯ, ಇನ್ನೊಂದು ಜಾತಿ, ಇವೆರಡು ನನ್ಗೆ ಬರಬಾರ್ದು. ನೆಕ್ಸ್ಟ್ ಕೇಳೋನಿದ್ದೆ ರಾಜಕೀಯದ ಬಗ್ಗೆ. ನಾನು ಆಕ್ಚುಲಿ ಇವೆರಡು ಇಲ್ಲ ನನ್ನ ಲೈಫಲ್ಲೇ ಇಲ್ಲ. ಯಾಕೆ? ಏನಾದ್ರು ಕೇಳ್ರೆ ಸಪೋರ್ಟ್ ಐತೆ ನನಗೆ. ಈ ಭಾಗದಲ್ಲಿ ಇಷ್ಟು ಜನ ಪ್ರೀತಿ ಮಾಡ್ತಾರೆ, ಇಷ್ಟು ಆಸ್ತಿ ಪಾಸ್ತಿ ಇದೆ, ಹೌದು, ದುಡ್ಡಿಗೇನು ಕಡಿಮೆ ಇಲ್ಲ, ಹೌದು, ಜನಕ್ಕೇನು ಕಡಿಮೆ ಇಲ್ಲ. ಹೌದು. ಒಂದು ಹಣ ಬಲ, ಇನ್ನೊಂದು ಜನ ಬಲ ಇದ್ರೆ ರಾಜಕೀಯಕ್ಕೆ ಬರ್ತಾರೆ. ನೀವ್ ಯಾಕೆ ಬರಲ್ಲ? ಬರಲ್ಲ ಅಣ್ಣ. ಯಾಕಂದ್ರೆ ನಾನ್ ಕಣ್ಣಲ್ಲಿ ನೋಡಿದ್ದೀನಿ. ಗೊತ್ತೋ ಗೊತ್ತಿಲ್ದಿರೋ ಕುರ್ಚಿ ಮಾತಾಡ್ಸುತ್ತೆ ಕೆಲವು ಟೈಮಲ್ಲಿ, ಗೊತ್ತೋ ಗೊತ್ತಿಲ್ದಿರೋ ಆಡಳಿತ ಮಾತಾಡ್ಸುತ್ತೆ ಕೆಲವು ಟೈಮಲ್ಲಿ, ಗೊತ್ತೋ ಗೊತ್ತಿಲ್ದಿರೋ ನಾಯಕರು ಮಾತಾಡ್ಸ್ತಾರೆ ನಮ್ಮನ್ನ, ಗೊತ್ತೋ ಗೊತ್ತಿಲ್ದಿರೋ ಬೆಲ್ಟ್ ಹಾಕಿರೋ ನಾಯಿ ಆಗೋಗಿರ್ತೀವಿ ನಾವು. ಏಯ್ ಕಮ್ ಜುಮಿ, ಬರ್ಬೇಕು, ಸಿಟ್, ನಮಗ್ ಬೇಡ ಅಣ್ಣ, ಅದು ನಮಗ್ ಬೇಡ. ನಾವು ನಂಬಿರೋ ಜನಕ್ಕೆ, ನಮ್ಮನ್ನು ಪ್ರೀತಿಸೋ ಜನಕ್ಕೆ ನಾವೇನು ಅಂತ ನಮ್ಗೆ ಅಣ್ಣ, ನನ್ನ ಜೋಪಿಂದ 100 ರೂಪಾಯಿ ಕೊಟ್ರೆ ಅದಕ್ಕೆ ಬೆಲೆ ಐತೆ. ಅಲ್ಲಿ ಹೋಗಿ ನಾನು ಲಕ್ಷ ರೂಪಾಯಿ ಖರ್ಚು ಮಾಡ್ರಿ, ನಾವು ದುಡ್ಡು ಕೊಟ್ಟು. ಅಂದ್ರೆ ರಾಜಕಾರಣದಲ್ಲಿದ್ರೆ, ಅಧಿಕಾರದಲ್ಲಿದ್ರೆ ಇನ್ನಷ್ಟು ಕೆಲಸ ಮಾಡ್ಬೋದು ಅಂತ. ಇಲ್ಲ ಅಣ್ಣ, ಈಗಿನ ಕಾಲದ ರಾಜಕೀಯ ಅನ್ನೋ ಪದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಹೆಂಗೆ ಅಂತಂದ್ರೆ, ರಾಜಕೀಯ ಅಂತ ನಾವ್ ಎಲ್ ಬಳಸ್ತಾ ಇದ್ರಿ ಅಂದ್ರೆ, ನೋಡ ಈ ನನ್ನ ಮಗನ್ ರಾಜಕೀಯ ಮಾಡ್ತಾನೆ, ಏನೋ ನನ್ನ ಮಗನ್ ನಮ್ಗೆಲ್ಲ ಟೀ ಕೊಡಿಸ್ಬಿಟ್ಟು ಇನ್ನೊಬ್ಬ ಜ್ಯೂಸ್ ಕೊಡ್ತಾ, ರಾಜಕೀಯ ನನ್ನ ಮಗನ್ ನೀನು ಅಂತ ನಾವು ಬಳಕೆ ಮಾಡ್ತೀವಿ. ಅದು ಈಗ ಸೂಟ್ ಆಗ್ತೈತೆ, ಅದಕ್ಕೆ ಯೂಸ್ ಮಾಡ್ತಿದ್ಬಿಟ್ರೆ ನಮಗೆ ಬೇಡಣ್ಣ ರಾಜಕೀಯ. ಬೇಡ, ಹಾಲು ಅಟ್ಟೋದಲ್ಲ, ಪಾಲಿಡರ್ ಅಟ್ಟೋ ಕೆಲಸ ಅದು ಬೆಳ್ಳಗಿರೋದು. ಇವಾಗ ನೋಡ್ರಿ, ಸಮಾಜಕ್ಕೆ ಏನು ಬೇಕು ಅದು ಬಿಟ್ಟು ಇನ್ನೆಲ್ಲ ನಡೀತೈತೆ ಅಲ್ಲಿ ಸಮಾಜಕ್ಕೆ ಬಿಟ್ಟು. ಅಣ್ಣ 21ನೇ ಶತಮಾನದಲ್ಲಿ ಜಾತಿ ಗಣತಿಗೆ ನೀವು ಎನ್ಕರೇಜ್ ಮಾಡ್ತೀರಾ ಅಂದರೆ ಎಲ್ಲಿದ್ದೀರಿ ನಮ್ಮ ಸಮಾಜ? ಏನು ಕೊಡಕ್ಕೆ ಹೊರಟಿದ್ದೀರಾ ನೀವು ಸಮಾಜಕ್ಕೆ? ಸಿಂಪಲ್ ಹೇಳ್ರಣ್ಣ, ಇದು ವಾಸ್ತವವಾಗಿ ಯೂಸ್ ಬೇಕಾ? ನೀವೇನು ಫೀಡ್ ಮಾಡಕ್ಕೆ ಬಂದಿದ್ದೀರಾ? ಏನು ಇದರಿಂದ ಪ್ರಾಜೆಕ್ಟ್ ಆಗ್ತಾ ಇದೆ? ಸರಿನಾ ಅಣ್ಣ ಇದು? ನೀವು ಹೇಳ್ರಿ, ಸರಿನಾ ಅಣ್ಣ? ನೀವೇ ಹೇಳ್ತೀರಾ ಸಾಮೂಹಿಕ ಮದುವೆ ಆಗಬೇಕು, ಬೇರೆ ಜಾತಿಗಳಿಂದ ಮದುವೆ ಆದರೆ ನಾವು ಇಷ್ಟು ಕಾಂಪೋಸಿಷನ್ ಕೊಡ್ತೀರಿ ಅಂತ. ಯಾಕೆ ಸ್ವಾಮಿ ಬೇಕು ನಮ್ಗೆ ಜಾತಿ ಗಣತಿ? ಏನಕ್ಕೆ ಸ್ವಾಮಿ ಬೇಕು ಶಕ್ತಿ ಪ್ರದರ್ಶನ ಜಾತಿಯಿಂದ? ಎಲ್ಲರೂ ಮನುಷ್ಯರೇ, ಕಾನೂನು ಎಲ್ರಿಗೂ ಒಂದೇ ಸಂವಿಧಾನದಲ್ಲಿ ಹುಟ್ಟಿದ್ದೀರಿ, ಒಂದೇ ಸಂವಿಧಾನದಲ್ಲಿ ಸಾಯ್ತೀರಿ. ಯಾಕೆ ಸ್ವಾಮಿ ವಿಷ ಬೀಜ ಬಿತ್ತಾ ಇದ್ದೀರಾ ನೀವು ಯೂತ್ಸ್ಗೆ? ಏನು ಕೊಡಕ್ಕೆ ಹೊರಟಿದ್ದೀರಾ ನೀವು? ಶಕ್ತಿ ಬಾಲ ಜಾತಿಯಿಂದ ತೋರಿಸಿ ಬದುಕಬೇಕಾ ಮನುಷ್ಯ? ಬದುಕಬೇಕಣ್ಣ? ಇದೇ ಜಾತಿ ಇಟ್ಕೊಂಡು ನೀವು ಬದುಕಂಗಿದ್ರೆ ಆಯಾ ಜಾತಿಗೆ ಹಾಸ್ಪಿಟಲ್ ತೆಗೀರಿ, ಆಯಾ ಜಾತಿ ಸ್ಕೂಲ್ಸ್ ತೆಗೀರಿ. ಎಷ್ಟು ದಡ್ಡತನವಾಗೈತೆ. ಗೌರ್ಮೆಂಟ್ ಸ್ಕೂಲ್ ಮುಚ್ಚಬೇಕಂತೆ ನಿಮ್ಗೆ. ಅದು ಯಾರು ಕಾಯ್ದೆ ಮಾತಾಡಕ್ಕೆ ಬಂದಿದ್ದಾರೆ ದಯವಿಟ್ಟು ನಿಮ್ಗೆ ನಾನು ಏನು ಹೇಳಕ್ಕೆ ಸಾಧ್ಯ ಇಲ್ಲ. 25,000 ಶಾಲೆ ಮುಚ್ಚಿಬಿಟ್ರೆ ನೀವು ಏನು ಮನುಷ್ಯರಾಗ್ತೀರಾ? ಇದು ಸಾಮಾಜಿಕ ಮಾಡ್ತಾ ಇರ್ತಕ್ಕಂಥ ಧೋರಣೆ ಅಂತ ನಾನು ಹೇಳ್ತೀನಣ್ಣ. ಅವಶ್ಯಕತೆ ಇಲ್ಲ. ಒಂದು ಹುಡುಗ ಬಂದ್ರು ಶಾಲೆ ತೆರಿಬೇಕಂತ ಕಾನೂನಲ್ಲಿ ಐತೆ, ಅದನ್ನ ದಯವಿಟ್ಟು ಹಿಡೀರಿ. ಇದಕ್ಕೆ ನನ್ನ ವಿರೋಧ 100% ಐತಣ್ಣ. ನೀವು ಮಾಧ್ಯಮದವರು ದಯವಿಟ್ಟು ಕೈ ಎತ್ತು ಮುಗಿತೀನಿ. ನಿಮ್ಮ ವಿರೋಧ ಇರಬೇಕು, ವಿರೋಧನೇ ಇರಬೇಕು. ಎಂಥ ಮಿನಿಸ್ಟರ್ ಆಗಲಿ, ಎಂಥ CM ಆಗಲಿ, PM ಆಗಲಿ, ಇದಕ್ಕೆ ವಿರೋಧ ಮಾಡಲೇಬೇಕು. ಯಾಕಣ್ಣ ಏನನ್ನ ಕೊಡಕ್ಕೆ ಹೊರಟಿದ್ದಾರೆ ಇವರು? 5 ಜನ ಮಕ್ಳಿರ್ಲಿ, ಒಂದು ಶಿಕ್ಷಕರಿಗೆ ಕೆಲಸ ಆಯಿತು, ಅದರಿಂದ ಫ್ರೀ ಊಟ ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಕೆಲಸ ಆಯಿತು. ಮಕ್ಕಳು 5 ಜನ ಎಜುಕೇಶನ್ ಆದ್ರೆ ಅದರಲ್ಲಿ ಒಬ್ಬ ಒಂದು ಎಜುಕೇಟೆಡ್ ಆಗಿ ಅವ್ನು 1000 ಜನಕ್ಕೆ ಮಾದರಿ ಆಗ್ತಾನೆ. ಬೆಂಬಲ ಬೆಲೆ ಕೇಳ್ತಾವ್ರೆ ರೈತರು. ಯಾಕೆ ಅದು ಕೊಡಕ್ ಆಗ್ತಾ ಇಲ್ಲ ನೀವು? ಅದ್ ಯಾಕೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಫ್ರೀ 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 ಅಂತ ಮಾಡ್ಕೊಂಡು ಬಂದ್ಬಿಟ್ಟು. ನಿಜನಣ್ಣ, ಒರಿಜಿನಲ್ ಫ್ಯಾಕ್ಟ್ ಇದಿರೋದು. ರೈತರನ್ನ ರೋಡ್ಗಳಲ್ಲಿ 8 ದಿನ 10 ದಿನ ನೀವು ಇಡ್ಸ್ಕೊಂಡು ಅವಾಗ ಬಂದು ಏನೋ ಒಂದು ಕೊಡೋದು ಏಕ್ದಮ್ ಹೇಳ್ರಿ, ಖುಷಿ ಪಡ್ತಾರೆ. ಮೊನ್ನೆ ಬೆಳಗಾವಿ ಭಾಗದಲ್ಲಿ ದೊಡ್ಡದಾಯ್ತು. ಬಾಗಲಕೋಟೆನಲ್ಲಿ ಗಾಡಿಗಳೇ ಸುಟ್ಟಾಕ್ಬಿಟ್ರಲ್ಲ ಏನಣ್ಣ ಅದ್ರ ಅರ್ಥ? ನೋಡಿ, ನಂಗೆ ಒಂದ್ ಕಡೆ ಅನ್ಸೋದು, ಅಲ್ಲೆಲ್ಲ ರೈತ ಒದ್ದಾಡ್ತಿದ್ದಾನೆ. ಹೌದು ಅಣ್ಣ. ಆಮೇಲೆ ಅದ್ರಲ್ಲೂ ರಾಜಕೀಯವಾಗಿ ಬೆಳೆ ಬೇಯ್ಬೇಕು. ಅಷ್ಟು ದಿನ ವರ್ಷ 9 ಕಾಲ ಸಪೋರ್ಟ್ ಇಲ್ದಿರೋ ಅಲ್ಲಿ ಸಪೋರ್ಟ್ ಬರ್ತಾರೆ. ಸಿಂಪಲ್ ನೋಡ್ರಿ ಅಣ್ಣ, ನಾನು ನನ್ನ ಕರೆದ್ರು ಈ ಟೈಮಲ್ಲಿ ಬರಲ್ಲಪ್ಪ ನಾನು. ಯಾಕೆ? ಆ ಟೈಮಲ್ಲಿ ಅದ್ರನ್ನೊಂದು ಹಾಕ್ತಾರೆ. ಇದೇ ಟೈಮಲ್ಲಿ ಬರ್ಬೇಕಿತ್ತ, ಇಷ್ಟು ದಿನ ಕಾಣಿಸಿರ್ಲಿಲ್ವಾ? 24 ಗಂಟೆ ನಾನು ಇದೀನಣ್ಣ ರೈತರ ಜೊತೆ. ಇವಾಗ ಹಂಗಿಲ್ದಿರ ಹೋಗಿದ್ರೆ ಇವತ್ತು ಹಳ್ಳಿ ಕಾರ ಅನ್ನೋದು ಬರ್ತಾ ಇರ್ಲಿಲ್ಲ. ಎಲ್ಲೋ ಹೋಗ್ಬಿಟ್ಟು ನಾನು ಕುತ್ಕೊಂಡ್ಬಿಟ್ಟ ಸುಮ್ನೆ ಇಂಟರ್ವ್ಯೂಗಳು ಮಾತ್ರ ಮಾಡ್ಕೊಂಡು ಇದ್ಬಿಟ್ರೆ ದನ ಬೆಳೆಯೋದಣ್ಣ. ಯಾಕೆಂದ್ರೆ ನೀವು ಶ್ರೀಮಂತ ರೈತರ ತರ ಕಾಣಿಸ್ತೀರ ನಮ್ಗೆ. ಹೌದಣ್ಣ. ದುಡ್ಡು ಕಾಸು ಆಸ್ತಿ ಪಾಸ್ತಿ ಇರುವಂತ ಮತ್ತು ರೈತಾಪಿಲೆ ಇರುವಂತ ರೈತರು. ಹೌದು. ಇನ್ನೊಂದ್ ಕಡೆ ಬಹಳ ಒದ್ದಾಡ್ತಿರೋ ರೈತರು ನೋಡ್ತೀವಿ. ಏನ್ ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಅಣ್ಣ, ರೈತರ ಮನವಿಗಳನ್ನ ಫಸ್ಟ್ ಕೇಳ್ರಿ. ಅವ್ರ ಮನದಾಳದ ಮಾತುಗಳು, ಆಗು ಹೋಗುಗಳು, ಕಷ್ಟಗಳು
ಆಮೇಲೆ ರೈತ ಎಲ್ಲೋ ಒಂದ್ ಕಡೆ ತಪ್ಪು ಯಾಕೆ ಮಾಡ್ತಾವನೆ ಕೆಲವರು ಹೆಂಗೆ ಅಂದ್ರೆ ಇನ್ಫಾರ್ಮೇಶನ್ ಕಡಿಮೆ ಐತೆ ಅಣ್ಣ. ಎಷ್ಟೋ ಸಬ್ಸಿಡಿಗಳು ಗೌರ್ಮೆಂಟ್ ಇಂದ ಬರೋದ್ ಗೊತ್ತೇ ಇಲ್ಲ, ಎಷ್ಟೋ ಲೋನ್ಸ್ ಬರೋದ್ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಮಾಡೋದಕ್ಕೆ ಬಿಟ್ಟಿದ್ದೀರಾ ನೀವು ಜನನ? ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲಾನು ಮಾಡ್ತಾ ಇದ್ದಾರೆ. ಅದು ಬಿಡ್ರಿ, ಇನ್ಫಾರ್ಮೇಶನ್ ಬೇಕು. ಇನ್ಫಾರ್ಮೇಶನ್ ಇಲ್ದಿರೋ ಹೋದ್ರೆ ಏನು ಮಾತಾಡಕ್ ಸಾಧ್ಯ ಇಲ್ಲ, ಏನು ಮಾಡಕ್ ಸಾಧ್ಯ ಇಲ್ಲ. ಕರೆಕ್ಟಾ? ಇದ್ರಕ್ಕೆ ಒತ್ತು ಕೊಟ್ಕೊಂಡು ಬಂದ್ರೆ ರೈತ 100% ಸಕ್ಸಸ್ಫುಲ್ ಆಗೋದಕ್ಕೆ ಆಗುತ್ತೆ. ಆ ಥರದ್ದು ಏನಾದ್ರು ನಿಮ್ ಬಳಗದಲ್ಲಿ ನಡೀತಾ ಇದೆಯಾ ಅಣ್ಣ? ಈಗ ನಾವು ಒಂದ್ 2-3 ಸ್ಟೆಪ್ ತಗೊಂಡಿದೀನಿ ನಮ್ಮ ಕಡೆಯಿಂದ ಅನಿಮಲ್ ಹಸ್ಬೆಂಡ್ರಿಗೆ ಏನ್ ಬೇಕು ಅದಕ್ಕೆ. ಯಾಕಂದ್ರೆ ನಾವ್ ಯಾವ ಫೀಲ್ಡ್ ಅಲ್ಲಿ ಇದ್ರೆ ನಾವ್ ಅದನ್ನ ಇದ್ ಮಾಡ್ಬೇಕು. ಈಗ ನಾವು ತೋಟನೂ ಮಾಡ್ತಾ ಇದ್ದೀನಿ, ನಂದು ಮಾವು ಬೆಳೆನೂ ಇದೆ ವಾರ್ಷಿಕ ಬೆಳೆಗಳಲ್ಲಿ. ಮತ್ತೆ ಮಾಮೂಲಿ ಬೆಳೆಗಳಲ್ಲಿ ಈಗ ಕೊತ್ತಂಬರಿ ಸೊಪ್ಪು, ಬದನೆಕಾಯಿ ಮತ್ತೆ ಸ್ವೀಟ್ ಕಾರ್ನ್ ತೋಟದಲ್ಲಿದೆ. ನೀವು ಅದು ಬೇಕಾದ್ರೆ ವಾಸ್ತವ ಬಂದು ವಿಡಿಯೋ ಮಾಡ್ರಿ. ಎಲ್ಲಾ ಕಡೆನೂ, ಯಾಕಂದ್ರೆ ಒಂದು ರೈತ ಅಂತ ಅಂದಾಗ ಎಲ್ಲ ಇರಬೇಕು. ಆಮೇಲೆ ಒಂದು ಅನಿಮಲ್ ಹಸ್ಬೆಂಡ್ರಿ ಒಂದು ರೈತನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಮಗೆ ಕಳೆನಾಶಕಗಳು ಬೇಕಾಗಿರ್ಲಿಲ್ಲ, ನಮಗೆ ಯೂರಿಯಾಗಳು ಕಾಂಪೋಸ್ಟ್ಗಳು ಬೇಕಾಗ್ಲೇ ಇರಲಿಲ್ಲ. ಆಗಿನ ಕಾಲದಲ್ಲಿ ಯಾಕೆ ನಾವು ದೇಸಿ ಊಟ ದೇಸಿ ಗಟ್ಟಿ ಅಂತ ಇರೋದಂದ್ರೆ ಒರಿಜಿನಾಲಿಟಿ. ತಿಪ್ಪೆ ಗೊಬ್ಬರ ಹಾಕ್ಬೇಕು, ಕುರಿ ಪಿಚ್ಕೆ ಬೀಳ್ಬೇಕು, ಗಜ್ಜಲ ಬೀಳ್ಬೇಕು, ಭೂಮಿಕ ಫಲವತ್ತತೆ ಹೆಚ್ಚಬೇಕಾದ್ರೆ. ಇದು ಬಿಟ್ಟು ಇನ್ನೆಲ್ಲದಕ್ಕೂ ಕಂಪ್ನಿಗಳು ಬಂದ್ವು. ತಿಪ್ಪೆ ಗೊಬ್ಬರಕ್ಕೆ ಯಾವ ಕಂಪ್ನಿನೂ ಇಲ್ಲ, ನಾವೇ ಮಾಡಬೇಕು ಅದನ್ನ ಇಂಪ್ರೂವ್. ಅದಕ್ಕೆ ರೈತರಿಗೆ ಪಶುಸಂಗೋಪನೆ ಇಲಾಖೆ 100% ಬೇಕೇ ಬೇಕು. ಯಾವುದೇ ಸರ್ಕಾರ ಬಂದ್ರು, ಯಾರೇ ಅಧಿಕಾರ ತಗೋಬೇಕಾದ್ರೂ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಅಂತ, ಅದೇ ಸಾಯಿಸೋದಕ್ಕೆ ಪ್ರಮಾಣ ಮಾಡೋದು ಇವರು. ಅವ್ರನ್ನ ಕೊಲ್ಯಾಪ್ಸ್ ಮಾಡೋದಕ್ಕೆ ಪ್ರಮಾಣ ಮಾಡ್ತಾ ಇರೋದು ಅಂತ ನಾನು ನೀಟಾಗಿ ಹೇಳ್ತೀನಿ. ಏನ್ ಮಾಡಿರೋದಣ್ಣ ರೈತರಿಗೆ? ಅವನು ಬೆಳೆದಿರೋ ಬೆಳೆಗೆ ದುಡ್ಡು ಕೇಳಬೇಕಂದ್ರೆ, ಅವ್ನು ಸ್ಟ್ರೈಕ್ ಮಾಡ್ಬೇಕಂದ್ರೆ ಇನ್ನು ಏನಕ್ಕೆ ಪ್ರಮಾಣ ಮಾಡೋದು? ಯೋಚನೆ ಮಾಡ್ರಿ. ಅರ್ಥ ಇದೆಯಣ್ಣ? ಪ್ರಮಾಣ ಮಾಡಿದ್ರಲ್ಲ ಅವಾಗ ನಿನ್ಗೆ ಗೊತ್ತಾಗಲ್ಲ. ದೇಶದ ಬೆನ್ನೆಲುಬು ರೈತ ಮತ್ತು ಯೋಧ ಬೆನ್ನುಮೂಳೆ ಮುರಿದಾಕಿದ್ರು. ನಿಜನಣ್ಣ? ಇವತ್ತು ಕಂಪ್ನಿಗಳು ಎಲ್ಲದಕ್ಕೂ ಬಂದೈತೆ, ಎಲ್ಲ ಅನ್ವಾಂಟೆಡ್ ಕಂಪ್ನಿಗಳು, ಗೊತ್ತಿಲ್ದಿರೇನೋ ಇರೋದು. ತಿಪ್ಪೆ ಗೊಬ್ಬರ ಹಾಕ್ರಿ, ಭೂಮಿನ ಫಲವತ್ತತೆ ಎತ್ರಿ ಅಂತ ಕಂಪ್ನಿ ಬಂದೈತಾ? ಅದನ್ನ ಹೈಯರ್ ಮಾಡ್ರಿ, ರೈತರ ಹತ್ರ ತಗೊಳ್ರಿ, ಕೊಡ್ರಿ. ಯಾವುದೋ ಅರ್ಬನ್ ಇರ್ತಕ್ಕಂಥ ರೈತರು ದುಡ್ಡು ಕೊಡ್ತಾರೆ, ಪ್ಯಾಕೆಟ್ಸ್ ಮುಖಾಂತರ ಕೊಡ್ರಿ, ಮಾಡ್ರಿ ಬಿಸ್ನೆಸ್. ನಾ ಬೇಡ ಅಂದ್ರ ಅದಿಲ್ಲ. ಯಾವುದೋ ಒಂದು ಯೂರಿಯಾ ಹಿಂಗೆ ಹಾಕ್ಬಿಡ್ಬೇಕು ಅಣ್ಣ. ಇಷ್ಟಿರೋ ಕೊತ್ತಂಬರಿ ಸೊಪ್ಪು ಯೂರಿಯಾ ಹಾಕಿದ್ರೆ ಇಷ್ಟು ಬೆಳೀತದಣ್ಣ. ಅದು 5 ನಿಮಿಷ ಇರಲ್ಲ ಸಂತಿಗ್ಲಾಗ, ಪುಸ್ ಅಷ್ಟೇ. ಇದನ್ನ ತಿನ್ನೋನು ಪುಸ್. ಹಿಂಗೆ ನಡೀತಾ ಇರೋದು. ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಮ್ ಅಲ್ವಾ? ಇಟ್ಟು ತಿಂದವನು ಯಾವತ್ತಿದ್ರು ಗಟ್ಟಿನೇನೆ. ಅದು ಬಿಟ್ಬಿಟ್ರು ದವಸ ಧಾನ್ಯಗಳಿಗೆ ಇವಾಗ ಹಿಡಿದ್ರು. ಯಾವಾಗ ಅಣ್ಣ? ಕೆಲವೊಂದು ನವಣೆ, ಕೆಲವೊಂದು ಸಜ್ಜೆ, ಈ ಶಾಮೆ, ಇವೆಲ್ಲ ಅಳಿದು ಹೋಗ್ತಾ ಇದೆ. ಈಗ ಸಿರಿಧಾನ್ಯ ಅಂತ ಇಕ್ಬಿಟ್ರೆ ಹೆಸರು. ಅದೂನು ಒಂದು ಸ್ಕ್ಯಾಮ್ ನಡೀತೈತೆ. ಯಾರೋ ಪ್ಯಾಕೆಟ್ ಆಗಿ ಮಾರ್ತಾವನೆ, ರೈತನೆಲ್ಲಾನ ಬೆಳಿತಾವನೆ. ರೈತನ ಬೆಳೆದಿರೋದು ತೋರ್ಸ್ರಿ. ನಾನು ಕೇಳೋದು ಅರ್ಥ ಆಯ್ತಣ್ಣ ನಿಮ್ಗೆ? ಕಂಪ್ನಿಗಳು ಮಾಡ್ದವನ್ ಬೆಳಿತಾವನೆ ಹೊರ್ತು ಕಂಪ್ನಿಗೆ ಹಿಂಗೆ ಆಗ್ತಾ ಇರೋನು ಎಲ್ಲಿ ಬೆಳಿತಾವನೆ? ಬೆಳಿತಿಲ್ವಾ? ಎಲ್ಲಿ ಬೆಳಿತಾವ್ರೆ ಅಣ್ಣ? ಜೋಳ ತಗೊಳೋದ 15 ರೂಪಾಯಿ ಅಂತ ತಿಳ್ಕೊಳ್ರಿ. ಅದ್ರನ್ನೇನೋ ಒಂದು ಮಾಡಿ ಪ್ರಾಡಕ್ಟ್ ಮಾಡ್ರೆ 50 ಮಾರ್ತಾನೆ. ಈ ಮಾರ್ಜಿನ್ 35 ರೂಪಾಯಿ ಸೆಂಟ್ರಕ್ಕೆ ಬಂತಲ್ಲ, ರೈತ ನೆಲ್ತಿಂದ. ಸಿಂಪಲ್ ನಾನು ಹೇಳ್ತಾ ಇರೋದು. ಅಷ್ಟು ಐತೋ ಇಲ್ಲೋ ಗೊತ್ತಿಲ್ಲ. ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು ನಿಮಗೆ. ಕಬ್ಬುನ ಹಿಂಡ್ದಂಗೆ ಕಬ್ಬುನ ಬೆಳಿತಕ್ಕಂಥ ರೈತರನ್ನ ಹಿಂಡ್ ಬಿಡ್ತಾರೆ. ಅರ್ಥ ಮಾಡ್ರಿ. ರಸ ತಕೊಂಡು ಹೋಗ್ಬಿಡ್ತಾರೆ. ಶುಗರ್ ಎಷ್ಟಣ್ಣ ಕೆಜಿ? ಸಕ್ಕರೆ ಎಷ್ಟು ಕೆಜಿ? ಸಿಂಪಲ್ ಒಂದು ಎಕ್ಸಾಂಪಲ್. ಒಂದು 100 ರೂಪಾಯಿ ಇಟ್ಕೊಳ್ಳೋಣ. ಬೆಲ್ಲ ಎಷ್ಟು? ಬೆಲ್ಲ ಒಂದು 30-40 ರೂಪಾಯಿ ಇಟ್ಕೊಳ್ಳೋಣ. ರೈತ ಕಬ್ಬು ಕೊಡೋದು ಎಷ್ಟು? 2 ರೂಪಾಯಿ ಕೂಡ ಕೊಡ್ತಾ ಇಲ್ಲ. ಆ ಲೆಕ್ಕ ನೋಡಕ್ ಹೋದ್ರೆ. ಬಟ್ ಆ ಥರದ್ದು ಏನಾದ್ರು ಆ ಜನಗಳಿಗೆ, ರೈತರಿಗೆ ಒಳ್ಳೇದಾಗ್ಲಿ ಒಂದು ರಾಜಕಾರಣದಲ್ಲಿ ಹೇಳ್ಬಿಟ್ಟು ಏನಾದ್ರು ಮಾಡಿಸ್ತೀರಾ? ಆ ಥರ ಏನಾದ್ರು ನಡೀತಾ? ನಡೀತೆ. ಅದಕ್ಕೆ ಈಗ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾವು ಯಾವುದೇ ಒಂದು ಪಕ್ಷಕ್ಕೆ ಸ್ಟಿಕರ್ನ್ ಇಲ್ಲ. ಆ ಕಾರಣಕ್ಕೆ ಆ ಟೈಮ್ಗೆ ಯಾರಿಂದ ಏನಾಗಬೇಕು ನಡೀತೈತೆ ಅಷ್ಟೇ. ಇವಾಗ ನಾವು ನಮ್ಮ ಕಷ್ಟಗಳನ್ನ ಕರೆಕ್ಟಾಗಿ ಅವ್ರಿಗೆ ಹೇಳೋ ರೀತಿನಲ್ಲಿ ಹೇಳಿ ಅದಕ್ಕೇನು ಬಗೆಹರಿಬೇಕು ಅದು ನಡೀತೈತೆ. ಇದೆಲ್ಲ ಹೊರತುಪಡಿಸಿ ಬೇರೆ ಬೇರೆ ಬಿಸ್ನೆಸ್ ಇದೆಯಾ? ವರ್ತೂರ್ ಸಂತೋಷ್ ಅವ್ರಿಗೆ 100% ಇದೆ. ಇಲ್ಲಿ ಇದು ನಮ್ಮ ಹಿರೀಕರದ್ದು. ನಾವು ಇದ್ರನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆಯ್ತು. ಇದ್ರಲ್ಲಿ ಸಂಪಾದನೆ ಇಲ್ಲ. ಸಂಪಾದನೆಗೆ ಇದು ಮಾಡೋ ಕೆಲಸ ಅಲ್ಲ. ಮತ್ತೆ ಇದು ಬಂದ್ಬಿಟ್ಟು ಏನಂತೀರಾ, ಕೇರಳನಲ್ಲಿ ಆನೆ ಸಾಕ್ತಾರೆ, ಒಂದು ಮನೆ ಪ್ರತಿಷ್ಠೆ. ಹಂಗೆ ನಾವು ಹಳ್ಳಿಕಾರ ಓರಿಗಳು ಸಾಕೋದು ನಮ್ಮ ಮನೆ ಗೌರವಕ್ಕೋಸ್ಕರ. ಇದರಿಂದ ಲಾಭ ಬಂತು, ಲಕ್ಷಾಂತರ ರೂಪಾಯಿ ದುಡಿತಿದ್ದೀನಿ. ಲಾಭ ಇದೆ, ಹೆಲ್ತ್ ಲಾಭ ಇದೆ, ಹೆಸರು, ನೇಮ್ ಅಂಡ್ ಫೇಮ್ ಇದಿದೆ. ಓಕೆ. ಅದಕ್ಕಿಂತ ದೊಡ್ಡ ಲಾಭ ಇನ್ನೇ ಆಗಬೇಕು. ಓಕೆ. ಬೇರೆ ಬಿಸ್ನೆಸ್ ಅಂದ್ರೆ ನಮ್ದು ರಿಯಲ್ ಎಸ್ಟೇಟ್ ಇದೆ. ಓಕೆ. ಆಮೇಲೆ ಕಮರ್ಷಿಯಲ್ಸ್ ಇದೆ.
ನಮ್ಗೆ ಬೇಸಿಕ್ ಇನ್ಕಮ್ಗಳು ಅಲ್ಲಿಂದನೇ. ಹೆಂಗೆ ಅಂತಂದ್ರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಕರಿಯೋ ಹಸು ಕಟ್ಕೊಂಡ್ಬಿಟ್ಟಿದ್ದೀರಿ, ಹಾಲು ಕರ್ಕೊಳ್ತಾ ಇರೋದು ಅಷ್ಟೇ. ಹುಲ್ಲು ಹಾಕೋದು, ಹಾಲು ಕರಿಯೋದು, ಅರ್ಥ ಆಯ್ತಣ್ಣ. ಹುಲ್ಲಾಕ ಹಾಲು ಕರಿಯೋದಿದೆ, ಸಾಯೋವರೆಗೂ ನಮಗೆ ಇನ್ಕಮ್ಗೆ ಹೊಡ್ತಾ ಇಲ್ಲ. ಆ ಬೇಸಿಕ್ಕು ಸ್ಟ್ಯಾಗ್ನೆಂಟು ಇನ್ಕಮ್ ಇರೋ ಕಾರಣಕ್ಕೆ ಫ್ಲೋಯಿಂಗ್ ಇನ್ಕಮ್ ಬೇರೆ. ಫ್ಲೋಯಿಂಗ್ ಇನ್ಕಮ್ಮು ನಿಮ್ಗೆ ಬರ್ಬೋದು, ನಿಂತೋಗ್ಬೋದು, ಕಷ್ಟ ಆಗುತ್ತೆ. ನಮ್ಗೆ ಹೆಂಗೆ ಲೆಕ್ಕ ಆಗ್ತೀರ ಅಂತಂದರೆ, ಕೆಲ್ಸಕ್ಕೆ ಹೋಗಿ 5 ಲಕ್ಷ ದುಡಿದ್ರೂ ನನ್ನ ಲೆಕ್ಕದಲ್ಲಿ ನಾನು ಅದಕ್ಕೆ ಅಷ್ಟು ಇದು ಒತ್ತು ಕೊಡಲ್ಲ ನನ್ನ ವೈಯಕ್ತಿಕವಾಗಿ. ಯಾಕಂತಂದರೆ ನನ್ನ ಕೈ ಕಾಲು ಗಟ್ಟಿ ಇದ್ರೆ ಕೆಲಸ ಮಾಡ್ತೀನಿ. ನನ್ನ ಕೈ ಕಾಲು ಏನೋ ಒಂದು ಇದಾದರೆ ಮೂಲೆಗೆ ಬಿದ್ದರೆ ಆ ಕೆಲಸಕ್ಕೆ ಕರ್ಕೊಳಲ್ಲ. ಲಕ್ಸುರಿ ಕಾರು, ಲಕ್ಸುರಿ ಹೌದಾ. ಈಗ ನೆಕ್ಸ್ಟ್ ನಾನು 1 ಕೋಟಿ ಕಾರ್ ಮೇಲೆ ನನಗೆ ಹತ್ತೋದಂದೆ. ಈಗ 1 ಕೋಟಿ ಇಲ್ಲ, 3 ಕೋಟಿ ರೂಪಾಯಿ ಕಾರ್ ತಗೊತಾ ಇದ್ದೀನಿ. ಹೌದಾ? ಹೌದು. ಯಾವುದು? ಆ ಲಕ್ಸಸ್ ನ ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಪ್ರೈಸ್ 3 crores ಇಂದ ಇದೆ. ನಾವು ಟ್ಯಾಕ್ಸ್ ಪೇಡ್ ಆಗಿರೋ ಕಾರಣಕ್ಕೆ ನಮ್ಗೆ ಲೋನ್ಸ್ ಇರ್ಬೋದು, ಇದಿರ್ಬೋದು, ತುಂಬಾ ಅನುಕೂಲವಾಗಿದೆ. ಅದೇ ತಗೊಳೋಣ ಅಂತ ಒಂದು ಐಡಿಯಾ. ಇದುವರೆಗೆ ಎಷ್ಟು ಕಾರ್ ಇದೆ ನಿಮ್ಮ ಹತ್ರ? ಈಗ 2 ಇದೆ. ಸೊ 3 ಕೋಟಿ ಕಾರ್ ಬರ್ತಾ ಇದೆ. 100% ಈ 2-3 ತಿಂಗಳೊಳಗಡೆ ತಗೊಂತೀನಿ. ನಂದು ಮಾರ್ಚಲ್ಲಿ ಬರ್ಡೇ ಇದೆ, ಅದ್ರೊಳಗಡೆ ಕಾರ್ ತಗೊಂತೀನಿ. ಇದು ಬೇರೆ ಇದೇನಿದು ಟ್ಯಾಟೂ ಕ್ರೇಜ್ ಇದೆಯಾ ನಿಮ್ಗೆ? ಅಣ್ಣ ಇದು ಆಕ್ಚುಲಿ ಟ್ಯಾಟೂ ಕ್ರೇಜ್ ನನಗೆ ಇದ್ದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದು ಟ್ಯಾಟೂ ಇದೆ. ಇದು ಬಂದ್ಬಿಟ್ಟು ಓರಿ ಆದ್ಬಿಟ್ಟು ಇದು ಇಲ್ಲಿ ಕವರಿಂಗ್ ಟ್ಯಾಟೂ. ಇದು ಇಲ್ಲಿ ಓರಿ ಆದ್ಬಿಟ್ಟಣ್ಣ, ನನಗೆ ಇದು ಓರಿ ಆದ್ಬಿಟ್ಟು ಇಲ್ಲಿಂದ ಒಂದು ವೈನ್ ಹೋಗುತ್ತೆ ಈ ಬೆಟ್ಟಿಗೆ. ಅದಕ್ಕೆ ಇದಕ್ಕೆ 1/2 ಇಂಚಲ್ಲಿ ಮಿಸ್ ಆಗಿರೋದು. ಅದ್ ಕಟ್ಟಾಗ್ಬಿಟ್ಟಿದ್ರೆ ಉಳ್ಸಕ್ ಆಗ್ತಾ ಇಲ್ಲ. ಹಾಸ್ಪಿಟ್ಲ್ಗೆ ಹೋಗೋಷ್ಟರಲ್ಲಿ ಪ್ರಾಣ ಹೋಗ್ಬಿಡುತ್ತಂತೆ. ಅಂದ್ರೆ ಬ್ಲಡ್ ಫ್ಲೋ ಹಂಗೆ ಅಷ್ಟು ಹೈ ಇರುತ್ತಂತೆ. ಅದು ಹಾರ್ಟ್ ಇಂದ ಡೈರೆಕ್ಟ್ ಹಿಂಗ ಹಾಕಿರೋದು ಹಿಂಗೆ ಅಲ್ಲ, ಹಿಂಗೆ ಆದಿರೋದು ನಮ್ಮ ಮನೆದೇ ಓದಿ. ಅದು ಉದ್ದೇಶ ಏನಂತಂದ್ರೆ ಆಯ್ಬೇಕಂತ ಆದಿಲ್ಲ. ಆಯ್ಬೇಕಂತ ಆದಿದ್ರೆ ಇಲ್ಲ ಆಯ್ಬೇಕು ಓರಿ, ಇಲ್ಲ ಆಯ್ಬೇಕು. ಅದು ಹಿಂಗ್ ಮೇಯ್ತಾ ಇತ್ತಣ್ಣ. ಮೇಯ್ಬೇಕಾದ್ರೆ ಯಾರೋ ಒಬ್ಬ ಬರ್ತಾನೆ. ನಾನು ಓರಿ ಮಾತ್ರ ಇದ್ದಿದ್ದು. ಇದೇನ್ ಮಾಡ್ತು, ಹಿಂಗ್ ಮೇಯ್ಕೊಂಡು ಹಿಂಗ್ ನೋಡ್ತು, ಮತ್ತೆ ನೋಡ್ತಾ ಇತ್ತು. ಅವ್ನು ಯಾವಾಗ ಸ್ವಲ್ಪ ಭಯ ಬೀಳಕ್ ಸ್ಟಾರ್ಟ್ ಮಾಡಿದ, ಓಡಕ್ ಸ್ಟಾರ್ಟ್ ಆಯ್ತಿದ್ವು. ಓಡಕ್ ಸ್ಟಾರ್ಟ್ ಆದಾಗ ಹಿಂಗಿದ್ದಾಗ ಹಿಂಗಂತೂ ಅಷ್ಟೇ. ಅದು ಪವರ್ ಜಾಸ್ತಿ ಅಲ್ಲ ಓರಿಗಳು. ಈಗ ಡಿಸೈನ್ ಹಾಕ್ಸಿರೋದ, ಅದ್ರ ಮೇಲೆ ಡಿಸೈನ್ ಹಾಕ್ಸಿರೋದು. ಆಮೇಲೆ ಇದು ಕರ್ಗ ಅಂತ ಇಲ್ಲಿ ಹಾಕ್ಸಿದೀನಿ ಇದ್ರದ್ದು. ಈ ತೊಡೆ ಭಾಗ ಬಂದ್ಬಿಟ್ಟು ಆ ಕಾಲದಲ್ಲಿ ಏನ್ ಹೇಳೋರು ಅಂದ್ರೆ, ಇಲ್ಲಿ ಯಾಕೆ ನಾನು ಕರ್ಗ ಅಂತ ಹಾಕ್ಸಿದೆ ಅನ್ನೋದು ಕೇಳ್ಬೋದು. ಅದು ನಮ್ಮ ದೇವ್ರು. ಇದು ಈ ತೊಡೆನಲ್ಲೇ ಅಂತೆ ಅವಾಗ ಏನಾದ್ರು ವರ ಇದು ಅಂತೀರಿ ನಾವು, ಅಶ್ವಿನಿ ಕಡ್ಡಿನ ಏನಂತೀರಿ, ಕರೆಕ್ಟ್, ಸಂಜೀವ್ ಕಡ್ಡಿ ಅಂತ ಅಂದ್ಬಿಟ್ಟು. ಸಂಜೀವ್ ಕಡ್ಡಿ ಅಂತಂದ್ರೆ ಅದನ್ನ ಕಬ್ಬಣದ ಮೇಲೆ ಕಬ್ಬಣ ಕಟ್ಟಾಕ್ಬಿಡುತ್ತಾ ಇತ್ತಂತೆ. ಅದನ್ನ ನೋಡ್ರಿ, ಈ ತೊಡೆ ಸಿಗಳಿ ಇಕ್ಕೊಂಡರಂತೆ. ಈ ತೊಡೆ ಭಾಗ ಯಾವ್ದಕ್ಕೂ ಟಚ್ ಆಗಲ್ಲ ನೋಡ್ರಿ, ನಾವೇನೇ ಕರೆಕ್ಟ್. ಅದಕ್ಕೆ ಇದು ಪವಿತ್ರವಾದದ್ದು ಅಂತ ಅಂದ್ಬಿಟ್ಟು ಇದು ಅಲ್ಲೆಲ್ಲ ಯಾಕೆ ಹಾಕ್ಸಕ್ ಹೋದ್ರಿ? ಯಾರು ಕಾಣಿಸ್ತಿತ್ತು ಅದು? ಅಲ್ಲ, ಇದು ಕವರಿಂಗ್ ಅಂತಂದ್ರೆ ಅಣ್ಣ, ಇದು ನಮ್ಗೆ ಡೀಪ್ ಆಗಿತ್ತಣ್ಣ. ಇದು ನೋಡಬಹುದು. ಅದ್ ಹಾಕ್ಸಿದ್ಮೇಲೆ ಆಮೇಲೆ ಸ್ವಲ್ಪ ಕ್ರೇಜ್. ನೀವ್ ಹೇಳ್ದಂಗೆ ಏನಕ್ಕೆ ಹಾಕ್ಸಿದೆ, ಅಲ್ಲಿ ಏನ್ ಕಾಣಿಸುತ್ತೆ ಅಂದವಾಗ ಐತಪ್ಪ ಕಾಣಿಸಂಗೆ ಹಾಕೊಂಡ್ಬಿಡೋಣ ಅಂದ್ಬಿಟ್ಟು ಇದಾಗಿದ್ದು. ಸುಮ್ಮನೆ ಇದಾಕ್ಸಿದ್ದು. ಈ ಬ್ಯಾಂಡ್ಗೆ ಒಂದು ಅರ್ಥ ಐತಣ್ಣ. ಈ ಬ್ಯಾಂಡ್ ಯಾರೇ ಹಾಕ್ಲಿ, ಫುಲ್ ರೌಂಡ್ ಬ್ಯಾಂಡ್ ಏನ್ ಹಾಕ್ಸ್ತಾರೆ, ಇದು ನಮ್ ಜೀವನದಲ್ಲಿ ಯಾರನ್ನಾದ್ರೂ ಕಳ್ಕೊಂಡವಾಗ ಮರೆಯೋದಕ್ಕೆ ಹಾಕ್ಬೇಕು ಬ್ಯಾಂಡ್. ಈಗ ಕೆಲವರು ಸುಮ್ನೆ ಹಾಕ್ತಾರೆ, ಗೊತ್ತೋ ಇಲ್ಲ ಗೊತ್ತಿಲ್ಲ. ಇದು ನನ್ನ ಲೈಫ್ ಅಲ್ಲಿ ನಾನು ಫಸ್ಟ್ ಏನ್ ಕೊಲಾಪ್ಸ್ ವಾಟ್ ಶಿ ಹ್ಯಾಸ್ ಗಾನ್, ಅದಕ್ಕೋಸ್ಕರ ನಾನು ಹಾಕಿ ಅದು ಮರ್ತೆ ಈ ಟ್ಯಾಟೂ ಮುಖಾಂತರ ಟ್ಯಾಟೂ ನಾನು ಹಾಕೊಂಡಿದ್ದೆ. ಮೊದಲನೇ ಹೆಂಡತಿಯನ್ನ ಮರೆಯೋದಕ್ಕೆ ಟ್ಯಾಟೂ ಬಂತು. ಟ್ಯಾಟೂ ಹಾಕಿದ್ದು ರೌಂಡ್ ಟ್ಯಾಟೂ. ಇದು ಮುಂದೆ ಬಂದ್ಬಿಟ್ಟು CTM, ನಮ್ಮ ತಾತ ಅಜ್ಜಿ ಅವರ ಇನ್ಶಿಲ್ ಅಣ್ಣ. ಇದು ನಮ್ಮ ಅಪ್ಪ ಅವರ ಅಪ್ಪ ಅಮ್ಮ, ಇದು ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ. ನಮ್ಮ ಅಮ್ಮ ಬಂದ್ಬಿಟ್ಟು ಊಟದ ಮನೆಗೆ ಕೊಟ್ಟಿರೋದು. ಆ ಕಾಲದಲ್ಲಿ ಏನಿತ್ತು ಅಂದ್ರೆ ಊಟದ ಮನೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ತಮ್ಮನಿಗೇನೇನೆ ಕೊಟ್ಟಿರೋದು ನಮ್ಮ ತಾಯಿನ. ಇದು ಬಂದ್ಬಿಟ್ಟು CTM ಅಂದ್ರೆ ಚಿಕ್ಕ ತಿಪ್ಪಣ್ಣ ಮುನಿ ಅಕ್ಕಯ್ಯಮ್ಮ. ಇದು ವೆಂಕಟೇಶ್ ಹೇಮಾವತಿ ಅಂತ ಇನ್ಶಿಲ್ಸ್. ಇದು ಹಳ್ಳಿ ಕಾರು. ಐ ಲವ್ ಯು ಮಾಮ್ ಅಂತ. ಡ್ಯಾಡ್ ಇಸ್ ಮೈ ಹೀರೋ. ನಾನು ಫಸ್ಟ್ ಹೀರೋ ಬಂದ್ಬಿಟ್ಟು ನಮ್ಮ ತಂದೆನೇನೆ. ಆಮೇಲೆ ನಮ್ಮ ತಂದೆ ಬಗ್ಗೆ 2 ಮಾತು ಹೇಳ್ತೀನಿ. ನಮ್ಮ ತಂದೆ ಹೆಂಗೆ ಅಂತಂದ್ರೆ ಅಣ್ಣ, ನಮ್ಮ ತಂದೆ ತೋಟಗಳ ಹತ್ರ ಅಲ್ಲಿ ಇಲ್ಲಿ ಹೋದ್ರೆ ನಮ್ಮ ತಂದೆ ಅಷ್ಟು ಕೋಪ ಅಂತ, ನಾಗರಾವ್ ಬಂತು ಅನ್ನೋರಂತೆ. ಅಂದ್ರೆ ನಾಗರಾವ್ ಎಡೆ ಎತ್ತಿ ನಿಂತು ಬಿಟ್ರೆ ಹೆಂಗೆ, ಇವತ್ತು ಕೇಳ್ಕೊಳ್ರಿ ಲೋಕಲ್ ಟ್ಯಾಕ್ಸು ಹಂಗೆ ಅನ್ನೋರು. ತಂದೆ ಹೆಸರೇನು? ಸಂಪತ್ ಕುಮಾರ್ ಅಂತಣ್ಣ ನಮ್ಮ ತಂದೆ ಹೆಸರು. ನೋಡಿ, ನಮ್ಮ ತಂದೆ ತಾಯಿ ಹೆಸರು ಇಲ್ಲಿ ಹಾಕ್ಸಿದ್ರಣ್ಣ, ಸಂಪತ್ ಕುಮಾರ್ ಮಂಜುಳಾ ಅಂತ. ಅಷ್ಟೇ, ಇನ್ನೆಲ್ಲೂ ಇಲ್ವಾ? ಇಷ್ಟೇ ಅಣ್ಣ, ಇಷ್ಟೇ ಆಗ್ತಿರೋದು. ಏನ್ ಕ್ರೇಜ್ ಇದೆ ನಿಮ್ಗೆ? ಅಣ್ಣ, ನನಗೆ ದನದ ಕ್ರೇಜ್ ಜಾಸ್ತಿ. ಫಸ್ಟ್ ಏನೇ ಮಾಡಿದ್ರು ದನ ಇರ್ಬೇಕಣ್ಣ. ಗೃಹ ಪ್ರವೇಶ ಮಾಡಿದ್ರಿ ದನ, ಮದುವೆನಲ್ಲೂ ದನ, ಒಂದು ಕಾರ್ಯ ಮಾಡಿದ್ರೆ ದನ ಇರ್ಬೇಕು ನನಗೆ.
ಅದರಿಂದನೇ ಸ್ಟಾರ್ಟ್ ಆಗ್ಬೇಕು. ಈಗ ಪ್ರತಿನಿತ್ಯ ಏನಾದ್ರು ಕೆಲಸ ಕೊಡ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀರಾ? 100% ನಮ್ಮ ಮನೆಯಲ್ಲಿ ಫುಲ್ಲು ದನದ್ದು ಇರೋದು ಫೋಟೋಸ್, ನಾನು ದನದ ಜೊತೆ ಇರೋದು ದೊಡ್ಡದಾಗಿದೆ. ನನಗೆ ಗಿಫ್ಟ್ಸ್ ಏನೇನೆ ಲಕ್ಷಾಂತರ ರೂಪಾಯಿ ಕೊಟ್ರು ಅವು ತಗೊಳಕ್ಕಾಗಲ್ಲ ಅಂತ ಗಿಫ್ಟ್ಗಳು ಕೊಟ್ಟಿದ್ದಾರೆ. ನಮ್ಮ ಮನೆನೇ ಒಂದು ಮಿನಿ ಮ್ಯೂಸಿಯಂ ಅನ್ಬೋದು. ಮತ್ತೆ ನಮ್ಮ ಹಳೆ ಮನೆಯಲ್ಲಿ ನಾವು ಎಲ್ಲ ಬಂದೆಲ್ಲ ಇಡಕ್ಕಾಗಲ್ಲ ಅಂತ ಎಲ್ಲ ಫುಲ್ಲು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಇಲ್ಲಿ ಒಂದು ಆಫೀಸ್ ಥರ ಕಟ್ಟಿ ಅದನ್ನೆಲ್ಲ ಎಕ್ಸಿಬಿಟ್ ಮಾಡಬೇಕು ಅಂತಂದರೆ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಹಣ ಒಂದು ಪ್ಲಾಸ್ಟಿಕ್ ಹಾರಗಳು ಶಾಲ್ವಾಗಳು ಒಂದು ಲಾರಿ ಆಗುತ್ತೆ. ಅದು ಬಿಟ್ಟು ಹೂವಾರಗಳು ಒಣಗೋಗಿರೋ ಹಾರಗಳು ಅದೇ ಗನ ಇದು ಬಿಟ್ಟಿದ್ರೆ ಹೂವಾರಗಳು ಒಂದು 5-6 ಲಾರಿ ಅಂದಿದ್ರೆ ಕಡಿಮೆ, 10 ವೀಲರ್ ಲಾರಿಗಳು ಅಷ್ಟು. ಇವಾಗ್ಲೂ ಮನೆ ಬಾಕ್ಲಲ್ಲಿ ಹೋದ್ರೆ 2-3 ಹಾರ ಇದ್ದೇ ಇರ್ತದೆ. ನನಗೆ ಹಾಕಿರೋದ್ರನ್ನ ನಾವು ಅಲ್ಲಿ ಹಾಕ್ಬಿಡ್ತೇವೆ. ಅದೇನಾದ್ರೂ ಡಿಸ್ಟಿಕ್ ಹೋಗಲಿ.